ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗು ಯಾವುದ್ರ ಬಗ್ಗೆ ಅಂತ ನಿಮ್ಗೆ ತಮ್ಮನೇಲಿ ನೋಡೇ ಗೊತ್ತಾಗಿರುತ್ತೆ. ನಾನು ಕೂಡ ಯೂಟ್ಯೂಬಿಂದ ಒಂದು ಕಲ್ತಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಕೂಡ ಕಲಿಯೋದಂತೂ ಸಾಕಷ್ಟಿದೆ ಫ್ರೆಂಡ್ಸ್. ಎಷ್ಟು ಕಲ್ತ್ರೂ ಕೂಡ ಜೀವನದಲ್ಲಿ ಉಳಿತಾನೆ ಇರುತ್ತೆ. ಸಾಯತನ ಕೆಲಸ ಮಾಡಿದ್ರೆ ಸವಮಳ ಉಳಿತಂತಾರೆ ನೋಡ್ರಿ. ನಮ್ಮ ಹಿರಿಯರು ಅಂತಿರ್ತಾರೆ, ಸಾಯತನ ಕೆಲಸ ಮಾಡಿದ್ರೆ ಇನ್ನೂ ಸವಮಳ ಬಾಕಿ ಇರ್ತದೆ ಅಂತೇಳಿ. ಎಷ್ಟು ಪ್ರತಿನಿತ್ಯ ನಾವು ಕೆಲಸ ಆಗಿರ್ಬೋದು, ನಮ್ಮ ಜೀವನದಲ್ಲಿ ಕಲಿಯೋದಾಗಿರ್ಬೋದು, ಎಷ್ಟು ಕಲ್ತ್ರೂ ಕೂಡ ಕಮ್ಮಿನೇ ರೀ ಫ್ರೆಂಡ್ಸ್. ಆದರೆ ನಾ ಅಷ್ಟು ಕಲ್ತೀನಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿಲ್ಲ. ನನಗೆ ಗೊತ್ತಿರೋದನ್ನೇ ನಿಮ್ಗೆ ಯಾಕೆ ಈ ವಿಡಿಯೋ ಮುಖಾಂತರ ತಿಳಿಸ್ಬಾರ್ದು. ಹಾಗೆ ಯಾಕಂದರೆ ಯೂಟ್ಯೂಬ್ನ ಮಾಡ್ತಾ ಇರೋದ್ರಿಂದ ನನ್ನಿಂದ ಏನಾದರೂ ಸಾಕಷ್ಟು ಜನಕ್ಕೆ ಯೂಸ್ ಆಗುತ್ತೆ, ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಇದು ಯೂಸ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಈ ವಿಡಿಯೋ ಮಾಡ್ಬೇಕು ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ರೀ. ನೋಡಮ್ರಿ ಯಾವ ರೀತಿ ಮಾತಾಡ್ತೀನಿ, ಏನು ನಿಮ್ಗೆ ತೋರಿಸ್ತೀನಿ ಅನ್ನೋದು ಕೂಡ ಗೊತ್ತಿಲ್ಲ. ಒಟ್ಟು ಮಾಡ್ಬೇಕು ಅಂದ್ಕೊಂಡು ಉದ್ದೇಶಕ್ಕಾಗಿ ಬೆಳಗ್ಗೆನೇ ನಾನು ಈಗ ಟೈಮ್ ನೋಡ್ರಿ 10:30 ಆಗ್ಯದ. 10:30 ಅನ್ನೋ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಿಮ್ಗೆ ನಾಳೆ ಅಪ್ಲೋಡ್ ಹಾಕ್ತೀನಿ ರೀ. ಯಾಕಂದರೆ ಇವತ್ತೇ ಅಪ್ಲೋಡ್ ನನಗೆ ಆಗಂಗಿಲ್ಲ. ಎಡಿಟ್ ಮಾಡೋದು ಏನರ ಮಿಸ್ಟೇಕ್ ಇದ್ರೆ ಅದು ಮತ್ತು ಡಿಲೀಟ್ ಮಾಡ್ಕೋದು ಅದು ಇದು ಇರ್ತದೆ ರೀ. ಒಂದೇ ದಿನ ವಿಡಿಯೋ ಅಂತ ಅವತ್ತು ನನಗೆ ಮನೆ ಕೆಲಸ ಮುಗಿಸ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಆದರೆ ಇದು ನಾಳೆ ಅಪ್ಲೋಡ್ ಮಾಡ್ತೀನಿ. ನೋಡಿರಿ, ಸ್ಕಿಪ್ ಮಾಡಬೇಡ್ರಿ ಕೊನೆವರೆಗೂ. ತುಂಬಾ ಯೂಸ್ ಆಗುತ್ತೆ ಇದು. ಪ್ರತಿಯೊಂದು ಹೌಸ್ ವೈಫ್ ಹೆಣ್ಮಕ್ಳಿಗೆ, ನಮ್ಮಂಥವ್ರಿಗೆ, ಮನೇಲಿ ಕೂತಿರೋರಿಗೆ ಅಂತೂ ತುಂಬಾ ಯೂಸ್ ಆಗುತ್ತೆ. ಪ್ರತಿಯೊಬ್ಬರು ನಮ್ಮಂಗೆ ಮನೆಯಲ್ಲಿ ಫ್ರೀ ಇರ್ತಾರಂತಲ್ಲ. ಯಾಕಂದ್ರೆ ಹಳ್ಳಿಗೆ ಹೋದಾಗಾದ್ರೆ ಹೊಲ್ಮನೆ ಕೆಲಸ ಮಾಡ್ತಾರೆ ಫ್ರೆಂಡ್ಸ ಹೆಣ್ಮಕ್ಳು, ಪ್ರತಿಯೊಬ್ಬರು ಹೆಣ್ಮಕ್ಳು. ಆದರೆ ಹಳ್ಳಿಗೆ ಹೋದಾಗ ಕೂಡ ಈಗ ಸಾಕಷ್ಟು ಜನಕ್ಕೆ ಹೊಲಕ್ಕೆ ಹೋಗಂಗಿಲ್ಲ ರೀ. ಯಾಕಂದ್ರೆ ಮನೆಯೊಳಗೆ ಇರ್ತಾರೆ, ಅವ್ರದ್ದು ಎಜುಕೇಷನ್ ಆಗಿರ್ತದೆ. ಕೆಲವೊಬ್ರಿಗೆ ಹೊಲ ಬಿಸಿಲಾಗಿ ಬರೋಂಗಿಲ್ಲ, ಮನೆಯಲ್ಲೇ ಕೂತಿರ್ತಾರೆ. ಅದ್ರ ಸಲುವಾಗಿ ಅಂಥವ್ರಿಗೆ ಅಥವಾ ಸಿಟಿಯಲ್ಲಿದ್ದರೂ ಕೂಡ ಗಂಡಂದಿರು ಯಾವುದೇ ರೀತಿ ಜಾಬ್ ಮಾಡ್ತಿರ್ಬೋದು, ಅವ್ರು ಜಾಬ್ಗೆ ಹೋದ್ರೆ ಇವರು ಮನೆಯಲ್ಲಿ ಫ್ರೀ ಇರ್ತಾರೆ. ಅವರು ಕೂಡ ಈ ರೀತಿ ಈ ವಿಡಿಯೋ ನೋಡಿ, ಅಥವಾ ಈ ವಿಡಿಯೋ ಅಂತಂದರೆ ಸಾಕಷ್ಟು ಜನ ಸಾಕಷ್ಟು ರೀತಿ ವಿಡಿಯೋ ಹಾಕಿರ್ತಾರೆ. ನನ್ನಿಂದ ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ವ್ಯೂವರ್ಸ್ಗೆ ಇದು ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಕೂಡ. ಯಾಕಂದ್ರೆ ಇದು ಪ್ರತಿಯೊಂದು ಹೆಣ್ಮಕ್ಳು ಯೂಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಎಲ್ಲರಂತ್ರಿ ನಾರ್ಮಲಾಗಿ ಪ್ರತಿಯೊಬ್ಬರು ಮೊಬೈಲ್ ಅಂತ ಯೂಸ್ ಮಾಡ್ತೀವಿ. ಬರೀ ಮೊಬೈಲ್ ಯೂಸ್ ಮಾಡಿಕೊಂಡು ನಮ್ಮ ಟೈಮ್ ಪಾಸ್ ಮಾಡಿಕೊಂಡು ಮಾಡೋಕ್ಕಿಂತ ಈ ರೀತಿ ಏನಾದರೂ ನಾವು ಕೂಡ ಅದರಲ್ಲಿಂದ ಉಪಯೋಗ ತೊಗೋಬೇಕು ಅನ್ನೋದೇ ನನ್ನ ಉದ್ದೇಶ ರೀ. ಅದ್ರ ಸಲುವಾಗಿ ನಾನು ಕೂಡ ಅದೇ ರೀತಿ ಯೂಸ್ ಮಾಡಿಕೊಂಡೆ. ಆದರೆ ನನಗಷ್ಟು ಅದು ಯಾಕೋ ಸರಿ ಹೊಂದಲಿಲ್ಲ ಅಂದರೆ ನನಗೆ ಅದು ಸ್ವಲ್ಪ ತ್ರಾಸ ಆಗಕತ್ರಿ. ಅದ್ರ ಸಲುವಾಗಿ ನಾನು ಇದು ಕಂಟಿನ್ಯೂ ಮಾಡಿದ್ದೀನಿ ರೀ. ಆದರೆ ಇನ್ನೂ ಕೂಡ ಮಾಡಬೇಕು, ಪ್ರಯತ್ನ ಪಡಬೇಕು. ಇದರಲ್ಲಿ ಹೆಚ್ಚೆಚ್ಚಿಗೆ ನಾನು ಇನ್ನೂ ಕೂಡ ಕಲಿಯೋದಿದೆ. ಆರಿ ವರ್ಕ್ ಅಂದರೆ ಅಷ್ಟು ಈಸಿ ಅಲ್ರಿ ಫ್ರೆಂಡ್ಸ್, ತುಂಬಾ ಡಿಫಿಕಲ್ಟ್ ಇದೆ. ಆರಿ ವರ್ಕ್ ಕ್ಲಾಸಿಗೆ ಕೂಡ ಹಚ್ಚಬೇಕು. ಆದರೆ ಆರಿ ವರ್ಕ್ ಕ್ಲಾಸಿಗೆ ಹಚ್ಚೋದಕ್ಕಿಂತ ಯೂಟ್ಯೂಬಲ್ಲಿ ಅಂತೂ ಪಿನ್ ಟು ಪಿನ್ ಎಲ್ಲನೂ ಬರುತ್ತೆ ರೀ ಫ್ರೆಂಡ್ಸ್. ನಾನು ಕೂಡ ಯೂಟ್ಯೂಬಿಂದನೇ ನೋಡಿ ಪ್ರತಿಯೊಂದು ಸಾಮಾನುಗಳನ್ನೂ ತರಿಸಿದ್ದು, ಅದರಿಂದ ಟ್ರೈ ಕೂಡ ಮಾಡಿದ್ದು, ಹಾಕಿದ್ದು ಕೂಡ ನಾನು ಒಂದು 3 ರಿಂದ 4 ಬ್ಲೌಸು ವರ್ಕ್ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಆದರೆ ಆರಿ ವರ್ಕಿಂದೆಲ್ಲ ನಾರ್ಮಲ್ ನೀಡಲ್ಲಿ ಆರಿ ವರ್ಕ್ ಮಾಡ್ತೀನಿ. ಇದು ಆರಿ ವರ್ಕ್ ಕೂಡ ಮಾಡ್ಬೋದು, ತುಂಬಾ ಈಸಿ ಇದೆ ಆರಿ ವರ್ಕು. ಆರಿ ವರ್ಕ್ ಮಾಡೋದು ಕೂಡ ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ರೀ. ಪ್ರಾಕ್ಟೀಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಾವು ಯಾವುದೇ ರೀತಿ ಕ್ಲಾಸಿಗೆ ಹೋಗೋದು ಬೇಕಾಗಿಲ್ಲ, ಏನಿಲ್ಲ. ನಾವು ಮೊಬೈಲಲ್ಲೇ ನೋಡಿಕೊಂಡು, ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಈ ರೀತಿ ಮಟೀರಿಯಲ್ಸ್ನ ತರಿಸ್ಕೊಂಡು ಆರಿ ವರ್ಕ್ನ ಹಾಕ್ಕೋಬೋದು ರೀ. ಅದ್ರ ಸಲುವಾಗಿ ಇದು ಯೂಸ್ ಆಗುತ್ತೆ ನಿಮಗೂ ಕೂಡ ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರತಿದಿನ ನನ್ನ ಡೈಲಿ ರೂಟೀನ್ ಆಗಲಿ, ಅಥವಾ ಹೊರಗಡೆ ಹೋಗಿರೋ ರೂಟೀನೋ, ಅಥವಾ ಗಣೇಶಂದು ಇನ್ನೇನಾದರೂ ಹಬ್ಬಗಳು ಇರ್ತಾವೆ, ಅದನ್ನು ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ನನಗೂ ಕೂಡ ಎಲ್ಲದರಲ್ಲಿ ಇಂಟ್ರೆಸ್ಟ್ ಇದೆ. ನಾನು ಕೂಡ ಟೈಲರಿಂಗ್ ಕೆಲಸ ಮಾಡ್ತಿದ್ದೆ ರೀ ಮೊದಲು. ಆದರೆ ನನಗೆ ಈ ನೀ ಸರ್ಜರಿ ಆಗಿರೋದ್ರಿಂದ ಟೈಲರಿಂಗ್ ಕೆಲಸ ಕೂಡ ನನಗೆ ಕೆಲವೊಂದು ವಿಡಿಯೋಸ್ ನೋಡಿದ್ರೆ, ಅಥವಾ ಯಾರಾದರೂ ಮಷಿನ್ ತೊಗೊಂಡು ಬ್ಲೌಸ್ ಹೊಲಿಯಾಕತ್ರಂತೂ ಇಷ್ಟು ಫೀಲ್ ಆಗುತ್ತೆ ರೀ. ಅಂದ್ರೆ ನನಗೂ ಕೂಡ ಅದು ಬರ್ತಿತ್ತು. ಆದರೆ ನನಗೆ ದೇವರು ಈ ರೀತಿ ಯಾಕೆ ಮಾಡ್ದಪ್ಪ ಅನಿಸ್ಬಿಡ್ತು. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ನಾವು ಮಾಡ್ಬೇಕು ಅಂದ್ಕೊಂಡು ಅದು ಟೈಲರಿಂಗ್ ಕೆಲಸ ತಲೆಯೊಳಗಿನ ತೆಗೆದುಬಿಟ್ಟು ಈಗ ಇದನ್ನಾದ್ರೂ ಮಾಡೋದ್ರೈತೆ ಅಂತೇಳಿ ಇಂಥ ಸಾರಿ ಕುಚ್ಚೋದು ಹಾಕ್ತೀನಿ ರೀ. 1-2 ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಸಾರಿ ಕುಚ್ಚು ಹಾಕೋದು ಕೂಡ ಪ್ರತಿದಿನ ಅದೇನೇ ಅಂತ ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಯಾಕಂದ್ರೆ ಮನೆ ಕೆಲಸ ಮುಗಿಸ್ಕೊಂಡು ನಮ್ಮದು ಗೊತ್ತಿದೆ ರೀ, ಹೋಳಿಗೆ ಆರ್ಡ್ರ್ ಕೂಡ ತೊಗೋತೀನಿ ನಾನು. ಮನೇಲಿ ಕೂತ್ಕೊಂಡು ಏನು ಮಾಡ್ಬೇಕಂತೇಳಿ ರೀಸೆಂಟಾಗಿ ಪುಣಾಕ್ ಬಂದಿರೋದ್ರಿಂದ ಇಲ್ಲಿ ಅದು ಅವಕಾಶ ಅದ. ಸುಮ್ಮನೆ ಕೂತ್ಕೊಲಾರ್ದು ಏನಾದರೂ ನಾವು ಅರ್ನ್ ಮಾಡ್ಬೇಕನ್ನೋ ಉದ್ದೇಶಕ್ಕಾಗಿ ಅದು ಅವಕಾಶ ಕೂಡ ಅದ ರೀ. ಯಾಕಂದ್ರೆ ಹಳ್ಳಿಗೆ ಹೋದಾಗಾದ್ರೆ ಈ ರೀತಿ ಏನೂ ಇರೋಂಗಿಲ್ಲ. ಹೋಳಿಗೆ ಅದು ಯಾರೂ ತೊಗೊಳಂಗಿಲ್ಲ. ಇಲ್ಲಿ ಸಿಟಿ ಒಳಗೆ ತೊಗೋತಾರೆ, ಯಾಕೆ ಮಾಡಬಾರ್ದು ಅಂತೇಳಿ ಮಾಡ್ತಾಯಿದ್ದೀನಿ. ಇದು ಸ್ಕಿಪ್ ಮಾಡದೆ ನೋಡಿದ್ರಂತೂ ನಾನು ಪೂರ್ಣ ವಿಡಿಯೋ ನಿಮ್ಗೆ ಅರ್ಥ ಆಗಂಗಿಲ್ಲ. ಈಗ ತೋರಿಸ್ತೀನಿ ರೀ ಫ್ರೆಂಡ್ಸ, ಆರಿ ವರ್ಕ್ಗೆ ಏನೇನು ಮಟೀರಿಯಲ್ಸ್ ಬೇಕು, ಯಾವ ರೀತಿ ನಾವು ಆರಿ ವರ್ಕ್ ಮಾಡ್ಬೋದು ಅಂತ. ಯಾಕಂದ್ರೆ ಅದು ನಿಮ್ಗೆ ಯೂಸ್ ಆಗುತ್ತೆ ಅಂತೇಳಿ ನಾನು ಮಾಡಿದ್ದೀನಿ. ಈಗ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ರೀ. ಇದನ್ನು ಕೂಡ ನಾನು ಮಿಶೋ ಒಳಗೆ ತೊಗೊಂಡಿದ್ದು, ಮಿಶೋ ಆ್ಯಪಲ್ಲಿ. ತುಂಬಾ ಯೂಸ್ ಇದೆ ರೀ ಫ್ರೆಂಡ್ಸ್ ಇದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ.
ನೋಡಿ ಫ್ರೆಂಡ್ಸ್, ನಾನೀಗ ಆರಿ ವರ್ಕ್ಗೆ ಬೇಕಾಗಿರೋ ಮಟೀರಿಯಲ್ಸ್ನ ತೋರಿಸ್ತಾ ಇದ್ದೀನಿ. ಇದು ಸ್ವಲ್ಪ ಹಿಂದ್ಗಡೆ ವಿಂಡೋ ಇದೆ ರೀ, ಅಷ್ಟು ಸರಿಯಾಗಿ ಬರ್ತಾ ಇದೆ ಅಂತ ಗೊತ್ತಿಲ್ಲ ಕ್ಲಿಯಾರಿಟಿ, ಅಂದರೆ ವಿಡಿಯೋದ್ದು ಕ್ಲಿಯಾರಿಟಿ ಯಾವ ರೀತಿ ಬರ್ತದೆ ಅಂತ. ಒಂದು ಸ್ವಲ್ಪ ಯಾಕೋ ಬ್ರೈಟಾಗಿ ಕಾಣಿಸ್ಲಾತ, ಬೆಳ್ಳಗೆ ಕಾಣಿಸ್ಲಾತದ ರೀ. ಅಂದರೂ ಕೂಡ ಇದೇ ಜಾಗ ನನಗೆ, ಯಾಕಂದ್ರೆ ನನಗೆ ಗೊತ್ತೇ ಇದೆ ನಿಮ್ಗೆ ತೆಳಗಡೆ ಕುಂತು ನನಗೆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಅದ್ರ ಸಲುವಾಗಿ ಈ ರೀತಿ ಟೇಬಲ್ ಮ್ಯಾಗೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿರಿ, ಆರಿ ವರ್ಕ್ ಮಟೀರಿಯಲ್ ಮೇನ್ ಬೇಕಾಗಿರೋದು ಇದು ರಿಂಗು. ಇದು ಕೆಬ್ಬಣ ರಿಂಗ್ ಅದ ರೀ ಫ್ರೆಂಡ್ಸ್. ಇದು ವುಡನ್ ರಿಂಗು. ಇದು 18 ಇಂಚಿಂದು ಅದ ರೀ. ನೀವು ಬೇಕಿದ್ದರೆ 16 ಇಂಚಿಂದು ಕೂಡ ಅವೈಲೇಬಲ್ ಅದ ಮಿಶೋದಲ್ಲಿ. 18 ಇಂಚಿಂದು ಕೂಡ ಇದೆ. ನಾನು 18 ಇಂಚಿಂದು ತರಿಸ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಹಾಗೆ ಇದು ಏನದಲ್ಲ ರೀ, ಇದನ್ನು ಕೂಡ 18 ಇಂಚಿಂದೇ ಕಬ್ಬಿಣ ರಿಂಗ್ ಕೂಡ ರೀ. ಹಾಗೆ ಇದಕ್ಕೆ 4 ಸ್ಟ್ಯಾಂಡ್ ಬರ್ತಾವೆ ರೀ, ಅಂದರೆ ಕಾಲು ಅಂತೀವಿ ನಾವು. 4 ಸ್ಟ್ಯಾಂಡ್ ಬರ್ತಾವೆ. ನೋಡಿರಿ, ನೀವು ಸಾಕಷ್ಟು ನೋಡಿರ್ಬೋದು ಅನಿಸುತ್ತಾ ಆರಿ ವರ್ಕ್ ಸ್ಟ್ಯಾಂಡ್ ಯಾವ ರೀತಿ ಇರುತ್ತೆ ಅಂಥೇಳಿ. ಇದೇನದಲ್ಲ ರೀ ಫ್ರೆಂಡ್ಸ, ಇಲ್ಲಿ ಹೋಲ್ ಒಳಗೆ ನಾವು ಇದು ಒಂದೊಂದೇ ಫಿಟ್ ಮಾಡ್ಕೋಬೇಕ್ರಿ. ಇಲ್ಲಿ ನಟ್ ಬೋಲ್ಟ್ ಕೂಡ ಅದಾವು ನೋಡಿರಿ. ಈ ರೀತಿ ನಾವು 4 ಸೈಡ್, ಇಲ್ಲೊಂದು ಏನೈತಲ್ಲ ರೀ, ಇಲ್ಲೊಂದು ಐತಿ, ಹಾಗೆ ಇಲ್ಲೊಂದು ಕೂಡ ಐತಿ, ಇನ್ನೊಂದು ಈ ಸೈಡ್ ಐತಿ, ಹಾಗೆ ಇನ್ನೊಂದು ಈ ಸೈಡ್ ಐತಿ. 4 ಕೂಡ ರಿಂಗ್ನ ಫಿಟ್ ಮಾಡ್ಕೋಬೋದು. ಇದು ಮೇಲ್ಗಡೆ ನಾವು ಬಟ್ಟೆ ಹಾಕ್ಕೋಬೇಕ್ರಿ. ಈ ರಿಂಗಿಗೆ, ವುಡನ್ ರಿಂಗಿಗೆ ನಾವು ಬಟ್ಟೆ ಹಾಕ್ಕೋಬೇಕು. ಬಟ್ಟೆ ಕೂಡ ಕಾಟನ್ ಬಟ್ಟೆ ತೊಗೊಂಡಿದ್ದೆ ರೀ ಫ್ರೆಂಡ್ಸ. ನಾನು ಕೂಡ ಫಸ್ಟ್ ಕಲಿಯೋ ಟೈಮ್ದಾಗ ಈ ರೀತಿ ಟ್ರೈ ಮಾಡಿದ್ದೀನಿ ರೀ. ನೋಡಿರಿ, ಈ ರೀತಿ ಟ್ರೈ ಮಾಡಿದ್ದೀನಿ. ಮೇನ್ ಬೇಕಾಗಿರೋದು ಅದಕ್ಕೆ ಬಟ್ಟೆ ರೀ. ಕಲಿಯೋ ಟೈಮ್ದಾಗ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಈ ರೀತಿ ಮಾಡಬೇಕಾಗುತ್ತೆ. ಹಾಗೆ ನೋಡಿರಿ, ಇದು ಒಂದು ಸಣ್ಣ ರಿಂಗ್ ಅದ ರೀ, ಇದು ಪ್ಲಾಸ್ಟಿಕ್ದದ. ಇದನ್ನು ಕೂಡ ನಾವು ನಾರ್ಮಲ್ ನೀಡಲ್ ಆರಿ ವರ್ಕಿಗೆ ಕೂಡ ಯೂಸ್ ಮಾಡ್ಕೋಬೋದು. ನಾನು ನಾರ್ಮಲ್ ನೀಡಲ್ ಆರಿ ವರ್ಕ್ ಮಾಡಬೇಕಾದ್ರೆ ಈ ರಿಂಗ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ನೀಡಲ್ಸ್ ಅದಾವ್ರಿ ಇವು. ಇದು ನಾನು ನೀಡಲ್ಸ್ ತೊಗೊಂಡಿದ್ದು 23 ಇಂಚ್ ಅದ ರೀ. ಇದು ಆರಿ ವರ್ಕ್ಗೆ ಮೇನ್ ಬೇಕಾಗಿರೋದು. ನಾವು ಏನು ರಿಂಗ್ಸ್ ಹಾಕ್ತೀವಲ್ರಿ, ಅಂದರೆ ಸಾಕ್ಲಿ ಹಾಕ್ತೀವಲ್ರಿ, ಅದೇ ಟೈಪ್ ಇದು ಆರಿ ವರ್ಕ್ ಮೇನ್ ಬೇಕಾಗಿರೋದೇ ಇದು ನೀಡಲು. ಹಾಗೆ ಇದನ್ನು ನಾವು ಮುಂದೆ ಪ್ರಾಕ್ಟೀಸ್ ಆದ ಕೂಡಲೇ ನಾವೇನಿದೀಗ ಈ ಥರ ಬೀಡ್ಸ್ ಅದು ಹಾಕೋತೀವಲ್ರಿ, ಅದಕ್ಕೆ ಬೇಕಾಗಿರೋ ನೀಡಲ್ಸ್ ಇದು. ನಾರ್ಮಲ್ ನೀಡಲ್ ಆರಿ ವರ್ಕ್ ಮಾಡಿರೋದ್ರಿಂದ ನಾರ್ಮಲ್ ನೀಡಲ್ ರೀ. ನಾವೇನು ಕೈವಲ್ಗಿ ಸೂಜಿ ಅಂತೀವಲ್ಲ, ಟೇಲರಿಂಗ್ ಮಾಡೋರಿಗೆ ಅಥವಾ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇದು ಕೈವಲ್ಗಿ ಸೂಜಿ ಅಂತೇಳಿ, ಸಣ್ಣ ಸೂಜಿ. ಈ ಸೂಜಿಯಿಂದ ನಾವು ನಾರ್ಮಲ್ ನೀಡಲ್ ಆರಿ ವರ್ಕ್ನ ಮಾಡ್ಕೋಬೋದು. ನಾನು ಇದರಲ್ಲೇ ಜಾಸ್ತಿ ಮಾಡಿರೋದು. ಹಾಗೆ ಇದ್ರ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಕೂಡ ಪ್ರಯತ್ನ ಪಟ್ರಂತರೂ, ಪ್ರಯತ್ನ ಅಂತಂದರೆ ಪ್ರಯತ್ನ ಪಡಲೇಬೇಕು. ಯಾಕಂದರೆ ಇಷ್ಟೆಲ್ಲ ಮಟೀರಿಯಲ್ಸ್ ತೊಗೊಂಡಿನಿ ಅಂದ್ಗಳೇ ಇದರಿಂದ ನಾನು ಉಪಯೋಗ ತೊಗೊಳ್ಳೇಬೇಕು. ಹಾಗೆ ಅದಕ್ಕೆ ಬೇಕಾಗಿರೋದು ಏನೇನು ಬೀಡ್ಸು, ಏನೇನು ಕುಂದನ್ ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ. ಮೇನ್ ಬೇಕಾಗಿರೋದು ಪೆನ್ಸಿಲ್, ವೈಟ್ ಪೆನ್ಸಿಲ್. ಅಂದರೆ ನಿಮ್ಗೆ ಬಟ್ಟೆ ಯಾವ ಕಲರ್ ಇರುತ್ತೆ ಅಂದರೆ ಪ್ರತಿಯೊಂದು ಬಟ್ಟೆ ಮೇಲೆ ಇದು ವೈಟ್ ಪೆನ್ಸಿಲ್ ನಡೆಯುತ್ತೆ ರೀ. ವೈಟ್ ಪೆನ್ಸಿಲಿಂದ ನಾವು ಡಿಸೈನ್ ಮಾರ್ಕ್ ಮಾಡ್ಕೋಬೋದು. ಅದ್ರ ಸಲುವಾಗಿ ನಾನು ವೈಟ್ ಪೆನ್ಸಿಲ್ನ ತೊಗೊಂಡಿದ್ದೀನಿ. ಹಾಗೆ ಶಾರ್ಪ್ನರ್ ಅಂತ ಇದಕ್ಕೆ ಗೊತ್ತೇ ಇರುತ್ತೆ, ಪೆನ್ಸಿಲ್ಗೆ ಬೇಕು. ಇದು ಏನಾದರೂ ಡಿಸೈನ್ ಮಿಸ್ಟೇಕ್ ಆದರೆ ಇದು ಎರೇಸರ್ ತೊಗೊಂಡಿದ್ದೀನಿ. ಹಾಗೆ ಫ್ಯಾಬ್ರಿಕ್ ಗಮ್ ಅದರ ಇದು. ನಾವೇನಾದರೂ ಕುಂದನ್ ಅಂಟಿಸ್ಬೇಕಾದ್ರೆ ಫ್ಯಾಬ್ರಿಕ್ ಗಮ್ ಬೇಕು. ಹಾಗೆ ಟೇಪ್, ಅಂದರೆ ಎಷ್ಟು ಸೆಂಟಿಮೀಟ್ರ್ ನಮ್ಗೆ ವ್ಯತ್ಯಾಸ ಬೇಕು, ಡಿಸೈನಿಂದ ಡಿಸೈನ್ಗೆ ಎಷ್ಟು ಸೆಂಟಿಮೀಟ್ರ್ ಇರಬೇಕು, ಎಷ್ಟು ಇಂಚ್ ಇರಬೇಕು ಅನ್ನೋ ಈ ರೀತಿ ಅಳತೆ ಮಾಡೋ ಸಲುವಾಗಿ ನಮ್ಗೆ ಈ ಟೇಪ್ ಅಂತೂ ಬೇಕ್ರಿ. ಹಾಗೆ ಇದು ಕಾಟನ್ ಥ್ರೆಡ್ ಅದ. ಇದು ಖಾಲಿಯಾಗಿದೆ ನನ್ನ ಕಡೆ, ಇಷ್ಟೈತಂತೆ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ರೀ. ಇದು ಕಾಟನ್ ಥ್ರೆಡ್ಡು. ಇದು ಎಂಬ್ರಾಯ್ಡ್ರಿ ವರ್ಕಿಗೆ ಕೂಡ ಯೂಸ್ ಮಾಡ್ತಾರೆ, ಹಾಗೆ ಆರಿ ವರ್ಕಿಗೆ ಕೂಡ ಯೂಸ್ ಮಾಡ್ತಾರೆ ರೀ. ಹಾಗೆ ನೋಡಿರಿ, ಇದು ಜೆರಿ ಥ್ರೆಡ್ ಅದು. ಜೆರಿ ಥ್ರೆಡ್ ಗೋಲ್ಡನ್ ಕಲರ್ ಮತ್ತು ಸಿಲ್ವರ್ ಕಲರ್, ಗೋಲ್ಡ್ ಮತ್ತು ಸಿಲ್ವರ್ 2 ಕಲರ್ ಒಳಗೆ ಜರಿ ಥ್ರೆಡ್ನ ಬೇಕಾಗುತ್ತೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಬಟ್ಟೆಗೆ ಮ್ಯಾಚ್ ಆಗುತ್ತೋ ಆ ರೀತಿ ಜರಿ ಥ್ರೆಡ್ನ ಯೂಸ್ ಮಾಡ್ಕೋಬೋದು. ಹಾಗೆ ಮೇನ್ ಬೇಕಾಗಿರೋದು ಇದು ವೈಟ್ ಕಾರ್ಬನ್ ಅದ ರೀ. ಇದು ತುಂಬ ವರ್ಷಗಳಿಂದ ನನ್ನ ಕಡೆ ಇರೋದು. ಇದು 2018-17 ಒಳಗಡೆ ನಾನು 2008-2007ರಲ್ಲಿ ನಾನು ತೊಗೊಂಡಿದ್ದು. ಇದು ಕಾರ್ಬನ್. ಅಂದ್ರೆ ಮದುವೆ ಇನ್ನೂ ಆಗಿರಲಿಲ್ಲ ರೀ ನನಗೆ. ಆ ಟೈಮ್ದಾಗ ನಾನು ಇದು ವರ್ಕ್ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತೇಳಿ ನನಗೂ ಯಾವಾಗಲೂ ಒಂದು ಸ್ವಲ್ಪ ಹುಚ್ಚು ಒಟ್ಟು ಏನಾದರೂ ಮಾಡಬೇಕನ್ನೋ, ಸುಮ್ಮನೆ ಯಾಕೆ ಕುಂದ್ರಬೇಕನ್ನೋ ಹುಚ್ಚಿನಿಂದ ಆ ಟೈಮ್ದಲ್ಲಿ ತೊಗೊಂಡಿದ್ದು. ಇದು ನಾರ್ಮಲಾಗಿ ಬ್ಲೂ ಕಾರ್ಬನ್ ಅಂತ ಗೊತ್ತೇ ಇರುತ್ತೆ ಎಲ್ರಿಗೂ. ಇದು ವೈಟ್ ಕಾರ್ಬನ್ನು ಡಿಸೈನ್ಗಂತೂ ತುಂಬಾ ಯೂಸ್ ಆಗುತ್ತೆ. ಯಾಕಂದರೆ ಇದು ನೀಲಿ ಬ್ಲೂ ಕಾರ್ಬನ್ನು ಬಟ್ಟೆ ಗಲೀಜಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ಅದ್ರ ಸಲುವಾಗಿ ವೈಟ್ ಕಾರ್ಬನ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ಹಾಗೆ ನೋಡಿರಿ, ಈ ರೀತಿ ಒಂದು ಡಿಸೈನ್ ಬಟರ್ ಪೇಪರ್ ಅಂತೆ ಸಿಗ್ತಾವ್ರಿ. ಇದ್ರೊಳಗೆ ನಾನು
ಡಿಸೈನ್ ಮಾಡ್ಕೊಂಡಿದ್ದು. ಈ ರೀತಿ ನಮ್ಮ ಬ್ಲೌಸಿಗೆ ಯಾವ ರೀತಿ ವರ್ಕ್ ಬೇಕಾಗುತ್ತೆ ನಾನೇ ಕೈಲೇ ಮಾಡ್ಕೊಂಡಿದ್ದೀರಿ ಇದು. ಅಂದರೆ ನಮ್ಮ ಬ್ಲೌಸ್ ಮೇಲೆ ಈ ರೀತಿ ಏನು ಡಿಸೈನ್ ಅದಾವಲ್ರಿ ಇವನ್ನಿಟ್ಟು ನಾವು ಕೆಳಗಡೆ ವೈಟ್ ಕಾರ್ಬನ್ ಇಟ್ಟು ನಾವು ಮಾರ್ಕಿಂಗ್ ಮಾಡ್ಕೋಬೋದು ಅಂಥೇಳಿ ನಾನೇ ಇದನ್ನು ಟ್ರೈ ಮಾಡಿದ್ದು ಫ್ರೆಂಡ್ಸ. ನೋಡಿರಿ ಈ ರೀತಿ ಬ್ಲೌಸಿಗೆ ಆರಿ ವರ್ಕ್ ಬ್ಲೌಸಿಗೆ ಅಂತ ಈ ರೀತಿ ಸುತ್ತ ಬ್ಲೌಸ ಬಳ್ಳಿ ಇರ್ತದೆ ನೋಡಿರಿ ಫ್ರೆಂಡ್ಸ. ಇದನ್ನು ನಾನು ಕೂಡ ಈ ರೀತಿ ಟ್ರೈ ಮಾಡಿದ್ದು. ಇದು ಕೆಳಗಡೆ ವೈಟ್ ಕಾರ್ಬನ್ ಇಟ್ಕೊಂಡು ನಾವು ಬ್ಲೌಸ್ ಮೇಲೆ ಇಟ್ಟು ಈ ಡಿಸೈನ್ನ ಮೂಡಿಸ್ಕೋಬೋದು. ಹಾಗೆ ಇದು 2007 2008 ಏನಂತ ಹೇಳಿದ್ನಲ್ರಿ, ಆ ಟೈಮಲ್ಲಿ ನಾನು ಜರ್ದೋಸಿ ವರ್ಕ್ ಹಾಕ್ತಿದ್ದೆ, ಸೀರೆ ವರ್ಕು. ಅಂದರೆ ನಂದು ಆಗಷ್ಟೇ 10th ಮುಗ್ದಿತ್ತು ರೀ, ಅಂದರೆ SLC ಮುಗಿದು ಮನೆಯೊಳಗೆ ಇದ್ದೆ ರೀ, ಮುಂದೆ ಕಾಲೇಜ್ಗೇನು ಹೋಗಲಿಲ್ಲ ನಾನು. ಆ ಟೈಮಲ್ಲಿ ನಾನು ಈ ಡಿಸೈನ ಸಾರಿ ವರ್ಕ್ ಮಾಡಿದ್ದೆ ರೀ ಫ್ರೆಂಡ್ಸ್. ಅಂದರೆ ಡಿಸೈನ ಸೀರೆ ವರ್ಕ್ ಮಾಡಿದ್ದೆ, ಜರ್ದೋಸಿ ವರ್ಕ್ ಅಂತೇಳಿ. ಆ ಟೈಮ್ದೊಳಗಿಂದು ಇನ್ನೂ ಕೂಡ ನನ್ನ ಕಡೆ ಇತ್ತು. ಅದಂತ ನೋಡಿರಿ ಇಟ್ಟಿತ್ತು ಯಾವ ರೀತಿ ಕಾರ್ಬನ್ ನೀಲಿ ಕಲರ್ದು ಕಾರ್ಬನ್ದು ಪೂರ್ಣ ಕಲರ್ ತೊಗೊಂಡು ಬಿಟ್ಟದ್ರಿ ಇದು. ಅಂದ್ರೆ ಅವಾಗಿನ ಹಿಡ್ಕೊಂಡು ನನಗೆ ಸುಮ್ಮನೆ ಯಾಕೆ ಕುಂದ್ರಬೇಕನ್ನೋ ಉದ್ದೇಶ ರೀ ಫ್ರೆಂಡ್ಸ್. ಅದ್ರ ಸಲುವಾಗಿ ನಾನು ಅವಾಗಿನ ಹಿಡ್ಕೊಂಡು ಇನ್ನೂ ಕೂಡ ನನ್ನ ಬಳಿ ಮೆಟೀರಿಯಲ್ಸ್ಗಳು ಭಾಳ ಅದಾವೆ ರೀ. ಹಾಗೆ ಇದು ತೋರಿಸ್ದಾಗಿ ಇದರಲ್ಲಿ ಕೂಡ ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಇಲ್ಲ ರೀ, ಇಷ್ಟೇ. ಇದು ಬಟರ್ ಪೇಪರ್ ಸಿಗ್ತದೆ ನೋಡಿರಿ, ಇದು ಬಟರ್ ಪೇಪರ್ ಅದ ನೋಡಿರಿ. ಅದಕ್ಕೆ ಮೇನ್ ಬೇಕಾಗಿರೋದು ಎಲ್ಲ ಮಟೀರಿಯಲ್ಸ್ ತೋರಿಸ್ತಾ ಇದ್ದೀನಿ. ಇದು ಶೈನಿಂಗ್ ದಾರ ಬರ್ತದೆ ನೋಡಿರಿ, ಅಂದರೆ ಸಾರಿ ಕುಚ್ಚದ ಹಾಕ್ಲಿಕ್ಕೆ ಏನು ಯೂಸ್ ಮಾಡ್ತೀವಲ್ಲ ಥ್ರೆಡ್ಡು, ಆ ಥ್ರೆಡ್ ಅದ ರೀ. ನಿಮ್ಗೆ ನಿಮ್ಮ ಬ್ಲೌಸು ಯಾವ ಕಲರ್ ಇರುತ್ತೋ ಆ ಕಲರ್ ಥ್ರೆಡ್ನ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ. ಇದನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ. ನೋಡಿರಿ, ನಾರ್ಮಲಾಗಿ ಎಲ್ರಿಗಂತೂ ಈ ರೀತಿ ಥ್ರೆಡ್ ಗೊತ್ತಿದ್ದೇ ಇರುತ್ತೆ. ಹಾಗೆ ಇದು ಬೀಡ್ಸ್ ಅದ ರೀ, ಇದು ಬಾಲ್ ಚೈನ್ ಅದ. ಈ ರೀತಿ ಚೈನ್ ಸಿಗ್ತದ್ರಿ. ಇದು ಕೂಡ ನಾನು ಮಿಶೋದಲ್ಲೇ ತರಿಸ್ಕೊಂಡಿದ್ದು. ಇದನ್ನು ಕೂಡ 2 ರಿಂದ 3 ಬ್ಲೌಸ್ನ ವರ್ಕ್ ಮಾಡಿದ್ದೀನಿ ರೀ ಫ್ರೆಂಡ್ಸ್. ಅದು ಬ್ಲೌಸ್ ಕೂಡ ತೋರಿಸ್ತೀನಿ ನಿಮ್ಗೆ. ನೋಡಿರಿ ಈ ರೀತಿ ಬಾಲ್ ಚೈನ್ ಸಿಗುತ್ತೆ. ಇದನ್ನು ನಾವು ಗಮ್ ಹಾಕಿ ಅಂಟಿಸ್ಕೋಬೋದು ಬ್ಲೌಸಿಗೆ. ಹಾಗೆ ಮತ್ತು ಮೇಲ್ಗಡೆ ನಾವು ದಾರದಿಂದ ಸ್ವಲ್ಪ ಹಾಕೋಬೇಕಾಗುತ್ತೆ, ಸ್ಟಿಚ್ ಹಾಕೋಬೇಕಾಗುತ್ತೆ. ಹಾಗೆ ಇದು ಬೀಡ್ಸು. ಇದರಲ್ಲೇ ಬೀಡ್ಸ್ ನಾನು 2 ರಿಂದ 3 ರೀತಿ ಬೀಡ್ಸ್ ಅದಾವೆ ರೀ. 2 mm 3 mm ಹಾಗೆ 4 mm 5 mm ಅಂತ ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇವೇನದ ನೋಡಿರಿ, ತತ್ತಿ ಮಟ್ಟಿನ ಬೀಡ್ಸ್ ಅಂತೀವಿ ನಾವು. ನೋಡಿರಿ ಈ ರೀತಿ ಇದನ್ನು ಕೂಡ ನಾನು ಬ್ಲೌಸಿಗೆ ವರ್ಕ್ ಮಾಡಿದ್ದೀನಿ. ಈ ಬೀಡ್ಸ್ ಹಾಕಿ ಕೂಡ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ. ಹಾಗೆ ಇದು ಜರದೋಶಿ ಪೈಪ್ ರೀ. ಇದು ಗೋಲ್ಡ್ ಕಲರ್ ಐತಿ. ಇದರಲ್ಲಿ ಕೂಡ ಸಾಕಷ್ಟು ಕಲರ್ ಅವೈಲೇಬಲ್ ಅದಾವು. ನಾನು ಗೋಲ್ಡ್ ಕಲರ್ ಇದೇನು ರಿಂಗ್ ತೊಗೊಂಡಿಲ್ರಿ, ಈ ರಿಂಗ್ ತೊಗೋ ಟೈಮ್ದಾಗ ಇದು ಮೀಶೋದೊಳಗೆ ಅದ್ರ ಜೊತೆನೇ ಬಂದಿರೋದು. ಹಾಗೆ ಇವು ನೋಡಿರಿ ಈ ರೀತಿ ಕುಂದನದ. ಈಗಂತೂ ಇವು ತುಂಬಾ ಟ್ರೆಂಡ್ ಅದಾವು. ಅಂದರೆ ಬ್ಲೌಸಿಗಂತೂ ಸಾಕಷ್ಟು ಜನ ಬ್ಲೌಸಿಗೆ ಈ ರೀತಿ ವರ್ಕ್ ಮಾಡಿಸ್ತಾರೆ. ಇದು ಒಂದೊಂದು ಉಲ್ಟಾ ಬಿದ್ದವ್ರಿ. ಇದು ಏನು ಗೋಲ್ಡ್ ಕಲರ್ ಕಾಣಿಸ್ಲತ್ತಲ್ಲ ಫ್ರೆಂಡ್ಸ, ಇದನ್ನೇ ಮೇಲ್ಗಡೆ ಇರೋದು, ತೆಳಗಡೆ ಇದು ಆಗಿಬಿಟ್ಟು ರೀ, ಆಮೇಲೆ ಹಾಕೋತೀನಿ ನಾನು. ಹಾಗೆ ನೋಡಿರಿ ಅದಕ್ಕಿಂತ ಸಣ್ಣ ಸೈಜಿಂದು ಇದನ್ನು ಕೂಡ ಅದ ನೋಡಿರಿ. ಇದು ಅದೇ ಸೇಮ್ ಅದಾವ, ಆದರೆ ಅದಕ್ಕಿಂತ ಸಣ್ಣ ಸೈಜ್ ಅದ. ಹಾಗೆ ಈ ಒಂದು ರೀತಿ ಕುಂದನ್ ಅದಾವ್ರಿ ನೋಡಿರಿ. ಇದು ಗ್ಲಾಸಿನ ಟೈಪ್ ಅದ. ಇದನ್ನು ಕೂಡ ಉಲ್ಟಾ ಕಾಣಿಸ್ಲಾಗ್ತದೆ ನಿಮ್ಗೆ. ಏನು ಗೋಲ್ಡ್ ಕಲರ್ ಕಾಣಿಸ್ತಲ್ಲ ಫ್ರೆಂಡ್ಸ್, ಅದು ಕರೆಕ್ಟ್ ಇದ್ದಿದ್ದು. ಇದೇನು ಬ್ಲ್ಯಾಕ್ ಕಲರ್ ಕಾಣಿಸೋದು ಉಲ್ಟಾ ಬಿದ್ದಿದ್ದೆವು ಈ ರೀತಿ. ಇದೊಂದು ರೀತಿ ನಾನು ಅಂದರೆ ಇಲ್ಲೇ ರಿಟೇಲ್ ಅಂದರೆ ಆಫ್ಲೈನಲ್ಲಿ ತೊಗೊಂಡಿದ್ರಿ ನಾನು. ಇದನ್ನು ಆನ್ಲೈನಲ್ಲಿ ತರಿಸಿದ್ದಲ್ಲ, ಆಫ್ಲೈನಲ್ಲೇ ತೊಗೊಂಡಿದ್ದು. ಹಾಗೆ ಇದೊಂಥರ ಬೀಡ್ಸ್ ಅದ ನೋಡಿರಿ. ಇದೊಂಥರ ಮಸ್ತ್ ಬರ್ತವೆ ಟೋನ್ಸ್. ಬ್ಲೌಸಿಗಂತೂ ತುಂಬಾ ಲುಕ್ ಕೊಡ್ತವೆ. ಹಾಗೆ ಇದೊಂದು ರೀತಿ ಬೀಡ್ಸ್ ಅದ ರೀ. ಇದನ್ನು ಕೂಡ ಸ್ಟೋನ್ಸ್ ಅದೇನು ಕುಂದನ್ ವರ್ಕ್ ಟೈಪ್ ನಾವು ವರ್ಕ್ ಮಾಡ್ತೀವಲ್ರಿ, ಆ ರೀತಿ ಅದ. ಹಾಗೆ ಇದೊಂದು ಕೂಡ ಕುಂದನ್ ವರ್ಕಿಂದೆ. ಇದು ನೋಡ್ರಿ ತುಂಬಾ ಮಸ್ತ್ ಕಾಣ್ತದೆ, ತುಂಬಾ ಶೈನಿಂಗ್ ಅದ ರೀ ಇದು. ಅಷ್ಟು ವಿಡಿಯೋ ಯಾಕೋ ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ನೋಡಿರಿ ನನಗೆ ಜಾಗ ಇದೆ ಕರೆಕ್ಟ್ ಅದು ಅಂದ್ಕೊಂಡು ಇಲ್ಲಿ ಬಂದೆ. ಆದರೆ ಇಲ್ಲಿ ವಿಂಡೋ ಇರೋದ್ರಿಂದ ಒಂದು ಸ್ವಲ್ಪ ಬೆಳಕು ಜಾಸ್ತಿ ಕಾಣಿಸ್ಲಾಗ್ತದೆ. ಹಾಗೆ ನೋಡಿರಿ ಇವು ಕಾಪರ್ ಕಲರ್ 0 ಸೈಜು ಬೀಡ್ಸ್ ಅದಾವ್ರಿ. ಇದು ನನಗೆ ಆನ್ಲೈನಲ್ಲೇ ಅಂದರೆ ಈ ರಿಂಗ್ ಜೊತೆನೇ ಬಂದಿರೋದು ಇವು ಬೀಡ್ಸು. ನಾನು ಯೂಸ್ ಕೂಡ ಮಾಡೀನಿ, ಅದರ ಸಲುವಾಗಿ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಹಾಗೆ ಇದು ಆಫ್ಲೈನಲ್ಲಿ ತೊಗೊಂಡಿದ್ದು, ಹೊರಗಡೆ ತೊಗೊಂಡಿದ್ದಿಲ್ಲ ಅಂಗಡಿ ಒಳಗೆ. ಇದು ಕೂಡ ಗೋಲ್ಡ್ ಕಲರ್ ಬೀಡ್ಸ್ ಅದರ 0 ಸೈಜು. ಇದು ನಾವೇನು ಬ್ಲೌಸಿಗೆ ಔಟ್ಲೈನ್ ಹಾಕೋತೀವಿ ನೋಡಿರಿ ಮೊದಲಿಗೆ, ಅದಕ್ಕೆ ಯೂಸ್ ಆಗುತ್ತೆ ಇದು. ಇದು ಗೋಲ್ಡ್ ಕಲರ್ ಅದ ರೀ ಫ್ರೆಂಡ್ಸ. ಹಾಗೆ ಇದನ್ನು ಕೂಡ ನೋಡಿರಿ
ಈ ರೀತಿ ಸ್ಕ್ವೇರ್ ಟೈಪು. ಇದನ್ನು ಡಿಸೈನ್ ಮಾತ್ರ ಭಾರಿ ಮಸ್ತ್ ಕಾಣ್ತದೆ. ಹಾಗೆ ಇವು ಪೈಪ್ ಅದಾವ್ರಿ, ಅಂದರೆ ಕಟ್ ಪೈಪ್. ಇದರಲ್ಲಿ ಕೂಡ ಸಣ್ಣ ಪೈಪ್ ಸಿಗ್ತಾವೆ, ಅಂದರೆ ಇದರಲ್ಲಿ ಅರ್ಧ ಇರುವಷ್ಟು ಕಟ್ ಪೈಪ್ ಅಂತೀವಿ ನಾವು, ಅದಕ್ಕೆ ಕಟ್ ಪೈಪ್ ಕೂಡ ಸಿಗ್ತಾವೆ. ಇದನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿನಿ. ಇದನ್ನು ಕೂಡ ನನಗೆ ಈ ರಿಂಗಿನ ಜೊತೆಲೇ ಮೀಸೋದೊಳಗೆ ತರಿಸ್ಕೊಂಡಿದ್ದು. ಹಾಗೆ ನೋಡಿರಿ ಈ ರೀತಿ ಕುಂದನ್ ಅದಾವೆ. ಇದಕ್ಕೇನದಾವಲ್ರಿ ಹಿಂದೆ ಹೋಲ್ ಕಾಣ್ಲತ್ತಾವೆ. ಆ ಹೋಲಲ್ಲಿ ನಾವು ದಾರದಿಂದ ಕೂಡ ನಾವು ಟೈಟ್ ಮಾಡ್ಕೋಬೋದು, ಇಲ್ಲಾಂದರೆ ಗಮ್ ಕೂಡ ಅಂಟಿಸಿ. ಇವಕ್ಕೇನದ ನೋಡಿರಿ, ಇವಕ್ಕೆ ಗಮ್ ಬೇಕು ಅಂಟಿಸ್ಲಿಕ್ಕೆ. ಇದಕ್ಕೇನು ಹೋಲ್ಗಿಲ್ ಏನಿಲ್ಲ. ಈ ರೀತಿ ಫ್ಯಾಬ್ರಿಕ್ ಗಮ್ಮಿಂದ ನಾವು ಬ್ಲೌಸಿಗೆ ಅಂಟಿಸ್ಕೋಬೋದು ರೀ ಫ್ರೆಂಡ್ಸ. ತುಂಬಾ ಟ್ರೆಂಡ್ ಅದ ಈಗ ಬ್ಲೌಸಿಂದು. ನೋಡಿರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತೋರಿಸ್ತೀನಿ ನಿಮ್ಗೆ. ಈ ರೀತಿ ಫ್ಲವರ್ಸ್ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಕೂಡ ಟ್ರೈ ಮಾಡಿದ್ದೀನಿ ಮೊದಲು. ಹಾಗೆ ಇದು ನೆಕ್ಕಿನ ಡಿಸೈನು ನಾನು ಸುಮ್ಮನೆ ಅಂದಾಜು ಮೇಲೆ ಇದು ಆರಿ ವರ್ಕ್ ಮಾಡ್ಕೊಂಡಿದ್ದು. 2 ರಿಂದ 3 ಸಾರಿ ಪ್ರಾಕ್ಟೀಸ್ ಆಗಲಿ ಅಂಥೇಳಿ. ಹಾಗೆ ಇಲ್ಲಿ ಈ ರೀತಿ ಬೀಡ್ಸ್ ಹಾಕ್ಕೋಬೇಕಂತೇಳಿ ಇಲ್ಲಿ ಬೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ ರೀ. ನೋಡಿರಿ ಇದನ್ನು ಕೂಡ ನಾನು ಸಿಲ್ವರ್ ಕಲರಲ್ಲಿ ನಾನು ಈ ರೀತಿ ನೆಕ್ ಸೇಪಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನನಗೆ ಯಾವ ರೀತಿ ಬರುತ್ತೋ ಆ ರೀತಿ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಗ್ಯಾಪಲ್ಲಿ ಬಿಟ್ಟು ಕೂಡ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು ಡಿಸೈನ್ ಬರುತ್ತೆ ರೀ ಫ್ರೆಂಡ್ಸ. ಹಾಗೆ ಇದು ಡೈರೆಕ್ಟ್ ಬೀಡ್ಸ್ ಆರಿ ವರ್ಕಿನೇ ಮಾಡ್ಕೊಂಡಿರೋದು. ಹಾಗೆ ಇದು ಎಲೆ ಸೇಪಲ್ಲಿ ಮಾಡ್ಕೊಂಡಿರೋದು. ಇದನ್ನು ಕೂಡ ಒಂದು ವರ್ಕ್ ಬರ್ತದೆ ರೀ, ಗ್ಯಾಪ್ ಬಿಟ್ಟು. ಇದನ್ನು ಕೂಡ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ, ನಾ ಮಾಡಿರುವ ಬ್ಲೌಸ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ನಾರ್ಮಲ್ ನೀಡಲ್ ಆರಿ ವರ್ಕ್ ಮಾಡ್ಕೊಂಡಿದ್ದೀನಿ ರೀ. ತುಂಬಾ ಮಸ್ತ್ ಬಂದದ್ರಿ ಡಿಸೈನು. ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ನೋಡಿರಿ ಈ ರೀತಿ ಬೀಡ್ಸ್ನ ಹಾಕ್ಕೊಂಡು ನಾನು ದಾರದಿಂದ ಇದು ವರ್ಕ್ನ ಮಾಡ್ಕೊಂಡಿದ್ದೀನಿ ರೀ. ಹಾಗೆ ಇಲ್ಲಿ ಸ್ಲೀವಿಗೆ ಕೂಡ ಈ ರೀತಿ ಸೇಮ್ ಡಿಸೈನ್ನ ಮಾಡ್ಕೊಂಡು ಸಿಲ್ಕ್ ಥ್ರೆಡ್ಡಿಂದನೇ ನಾನು ವರ್ಕ್ ಮಾಡ್ಕೊಂಡಿರೋದು. ಹಾಗೆ ಇದು ಫ್ರಂಟ್ ಸೈಡ್ ಕೂಡ ಮಾಡ್ಕೊಂಡಿದ್ದೀನಿ ರೀ. ಸೇಮ್ ಡಿಸೈನ್. ಇದು ನಾರ್ಮಲ್ ನೀಡಲಿಂದ ಮಾಡಿರೋ ಆರಿ ವರ್ಕ್ ರೀ. ಯಾಕಂದ್ರೆ ಆ ಆರಿ ವರ್ಕ್ ಹಾಕಬೇಕಿದ್ರೆ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಬ್ಯಾಕ್ ಪೇನ್ ಶುರುವಾಯ್ತು ರೀ. ಅದೇ ಯಾಕಂತ ಕೂಡ ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ. ನೋಡಿರಿ ಈ ರೀತಿ ಇದೊಂದು ಮಾಡ್ಕೊಂಡಿನಿ. ಹಾಗೆ ಇನ್ನೊಂದು ಕೂಡ ಇದನ್ನು ನಾನು ನಾರ್ಮಲ್ ನೀಡಲ್ ಆರಿ ವರ್ಕೆ ಮಾಡ್ಕೊಂಡಿನಿ ರೀ. ನೋಡಿರಿ ನಾರ್ಮಲ್ ನೀಡಲಿಂದ ಈ ರೀತಿ ಡಿಸೈನ್ ಮಾಡಿಕೊಂಡು ಸುತ್ತ ಈ ರೀತಿ ನೆಕ್ಕಿಗೆ ಬೀಡ್ಸಿಂದ ಹಾಕ್ಕೊಂಡು ಇಲ್ಲಿ ಒಂದು ಸೀರೆ ಕಲರ್ ಯಾವ್ದಿದೆ ಆ ಕಲರ್ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಇದೊಂದು ಕೂಡ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ ರೀ. ಇದು ಮಾಡುವಾಗ ಕೂಡ ಏನು ವಿಡಿಯೋಸ್ ಶೇರ್ ಮಾಡ್ಕೊಂಡಿನಿ ಅನ್ಸುತ್ತೆ, ಅಷ್ಟು ನನಗೂ ಕೂಡ ಸರಿಯಾಗಿ ನೆನಪಿಲ್ಲ ರೀ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡು ನೋಡಿರಿ ಆರಿ ವರ್ಕ್ ಒಳಗೆ ನಾವು ಇದು ಸೇಮ್ ನೋಡಲಿಕ್ಕೆ ಆರಿ ವರ್ಕ್ ಟೈಪ್ನೇ ಕಾಣಿಸುತ್ತೆ, ಆದರೆ ಇದು ನಾನು ಹಾಕಿರೋದು ನಾರ್ಮಲ್ ನೀಡಲಿಂದ. ಹಾಗೆ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ಇದರಲ್ಲಿ ಯಾವುದೇ ರೀತಿ ಥ್ರೆಡ್ನ ಯೂಸ್ ಮಾಡ್ಕೊಂಡಿಲ್ಲ, ಬರೀ ಬೀಡ್ಸು, ಸ್ಟೋನ್ಸು ಹಾಗೆ ಕುಂದನಿಂದ ಮಾಡಿರುವಂಥ ವರ್ಕ್ ಅದ ರೀ. ಇದನ್ನು ಕೂಡ ತುಂಬಾ ಮಸ್ತ್ ಅದ, ಲುಕ್ ಅದ ಡಿಸೈನು. ಇದನ್ನು ಕೂಡ ಈ ರೀತಿ ನಾನು ನೆಕ್ಕಿಗೆ ಮೊದಲು ಬೀಡ್ಸಿಂದ ಏನು ಬಾಲ್ ಚೈನ್ ತೋರಿಸಿದ್ನಲ್ಲ ಫ್ರೆಂಡ್ಸ, ಬಾಲ್ ಚೈನು ಇಲ್ಲಿ ಹಾಕ್ಕೊಂಡಿದ್ದು. ಆಮೇಲೆ ನೆಕ್ಸ್ಟ್ ನಾನು ಥ್ರೆಡ್ಲಿಂದ, ಅಂದರೆ ಕಾಟನ್ ಥ್ರೆಡ್ ಬಟ್ಟೆ ಹೊಲಿಲಕ್ಕೆ ಏನು ಯೂಸ್ ಮಾಡ್ತೀವಲ್ರಿ ಆ ಥ್ರೆಡ್ಡಿಂದ ಮೇಲ್ಗಡೆ ಈ ರೀತಿ ಹಾಕ್ಕೊಂಡಿದ್ದೆ. ಯಾಕಂದ್ರೆ ಗಮ್ಮು ಕೆಲವೊಂದು ಸಾರಿ ಬೀಚ್ ಬಿಡ್ತಾವ್ರಿ, ಅದರ ಸಲುವಾಗಿ ಈ ಥ್ರೆಡ್ಡಿಂದ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿರಿ ಈ ರೀತಿ ಬಂದದ ಇದೊಂದು ಡಿಸೈನು. ನೋಡಿ ಇದರಲ್ಲಿ ಕೂಡ ಯಾವುದೇ ರೀತಿ ಥ್ರೆಡ್ ಡಿಸೈನ್ನ ಯೂಸ್ ಮಾಡ್ಕೊಂಡಿಲ್ಲ. ಏನು ಕುಂದನ್ನ ತೋರಿಸಿದ್ನಲ್ಲ ಫ್ರೆಂಡ್ಸ್, ಇದು ತುಂಬಾ ಟ್ರೆಂಡ್ ಇದೆ ಈಗ ಈ ರೀತಿ ಕುಂದನು. ಇದನ್ನು ಕೂಡ ನಾನು ನಾರ್ಮಲ್ ನೀಡಲಿಂದೇ ವರ್ಕ್ ಮಾಡ್ಕೊಂಡಿದ್ದು, ಫ್ರಂಟು ಹಾಗೆ ಬ್ಯಾಕು. ನೋಡಿರಿ ಈ ರೀತಿಯಾದ ಫ್ಲವರ್ ಡಿಸೈನ್ದೊಳಗೆ ಮಾಡ್ಕೊಂಡಿನಿ. ಇನ್ನೂ ಒಂದು ಸ್ವಲ್ಪ ವರ್ಕ್ ಬಾಕಿ ಇದೆ ಇದರಲ್ಲಿ, ಆದರೆ ಮಾಡೋಕ್ಕೆ ಆಗ್ತಾಯಿಲ್ಲ ಹೊಳಿ ರಿಟರ್ನು. ನೋಡಿರಿ ಈ ರೀತಿ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ, ಏನೇನು ಮಟೀರಿಯಲ್ಸು, ಏನೇನು ಬೀಡ್ಸು, ಏನೇನು ಕುಂದನ್ಸು, ಹಾಗೆ ನೀಡಲ್ಸು, ನಾರ್ಮಲ್ ನೀಡಲು, ಥ್ರೆಡ್ಡು, ಕಾರ್ಬನ್ನು, ಬಟರ್ ಪೇಪರು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲರಿಗೂ ಕೂಡ ಇದು ಪ್ರತಿಯೊಬ್ಬರಿಗೂ ಹೆಣ್ಮಕ್ಳಿಗೆ ಯೂಸ್ ಆಗುತ್ತೆ. ಹಾಗೆ ನಾನು ನಾರ್ಮಲ್ ನೀಡಲ್ ಆರಿ ವರ್ಕ್ನ ಯಾವ ರೀತಿ ಮಾಡಿದ್ನಿ ಅನ್ನೋದು ಕೂಡ 4 ಬ್ಲೌಸ್ನ ತೋರಿಸಿದ್ದೀನಿ ರೀ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಇದು ನನಗೆ ಆರಿ ವರ್ಕ್ ಕೂಡ ಇದು ನಾನು ಏನು ಬಟ್ಟೆ ಬ್ಲ್ಯಾಕ್ ಕಲರ್ ಬಟ್ಟೆ ಮೇಲೆ ತೋರಿಸಿದ್ನಲ್ಲ ರೀ, ಅದು ಆರಿ ವರ್ಕ್ ನಾನು ರೀಸೆಂಟ್ 1 ವಾರ ಅಷ್ಟೇ ಏನೋ ಮಾಡಿರೋದ್ರಿ. ಯಾಕಂದರೆ ನನಗೆ ಆ ಟೈಮ್ದಾಗ ಬಿಡುವಿದ್ದೆ. ಇದು ಮಾಡೋ ಟೈಮ್ದಾಗ ನೀ ಸರ್ಜರಿ ಆಗಿತ್ತು ರೀ, ಬೇರೆ ಕೆಲಸ ಯಾವುದೇ ರೀತಿ ಕೆಲಸ ಮಾಡ್ತಿರ್ಲಿಲ್ಲ. ಆ ಟೈಮ್ದಾಗ ಇದು ಕಂಟಿನ್ಯೂ ಮಾಡ್ಬೇಕು ಅಂದ್ಕೊಂಡು ನಾನು ಆನ್ಲೈನಲ್ಲಿ ಮೀಸೋದಲ್ಲಿ ತರಿಸ್ಕೊಂಡಿದ್ದು. ಅವಾಗೇನೋ ಇದು 750 ಏನೋ ಬಿದ್ದಿದ್ರಿ ಇದೆಲ್ಲ ಪೂರ್ಣ ಸೆಟ್ಟಿಗೆ. ಈಗ ಕೂಡ ಅಷ್ಟೇ ಇರ್ಬೋದೇನೋ, ಒಂದು ಸ್ವಲ್ಪ ಏನು ಜಾಸ್ತಿ ಆಗಿದೆ, ನಮಗೂ ಕೂಡ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮೀಸೋದಲ್ಲಿ ಅಂತೂ ಸಾಕಷ್ಟು ಸಿಗ್ತಾವ್ರಿ ಈ ರೀತಿ, ಹೊರಗಡೆನೂ ಸಿಗ್ತಾವೆ, ಹಾಗೆ ಮೀಸೋದೊಳಗೂ ಕೂಡ ಸಿಗ್ತಾವೆ, ಅಮೆಝಾನ್ದೊಳಗೂ ಕೂಡ ಸಿಗ್ತಾವೆ.
ತರಿಸ್ಕೊರಿ, ಯೂಸ್ ಮಾಡಿರಿ. ನಾನು ಅದು ಯಾಕೆ ಕಂಟಿನ್ಯೂ ಮಾಡಲಿಲ್ಲ ಅಂದ್ರೆ ಆ ಟೈಮ್ದಾಗ ನನಗೆ ಒಂದು ವಾರ ಅಷ್ಟೇ ಮಾಡ್ತೀರಿ ಜಾಸ್ತಿ ಬ್ಯಾಕ್ ಪೇನ್ ಶುರುವಾಯಿತು. ಅಂದರೆ ನನಗೆ ಆಗಷ್ಟೇ ಸರ್ಜರಿ ಆಗಿರೋದ್ರಿಂದ ನನಗೆ 4 ಸರ್ಜರಿ ಆಗ್ಯಾವ ರೀ. ಅದ್ರ ಸಲುವಾಗಿ ನನಗೆ ಈ ರೀತಿ ಬಾಗಿ ಅಂದರೆ ಆರಿ ವರ್ಕ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಕೆಲಸ ಹಿಂಗೆ ಬಗ್ಗೆ ಮಾಡ್ಬೇಕಾಗತ್ತಲ್ಲ ರೀ. ಅದ್ರ ಸಲುವಾಗಿ ನನಗೆ ಬ್ಯಾಕ್ ಪೇನ್ ಜಾಸ್ತಿ ಶುರುವಾಯಿತು. ಈ ನಾರ್ಮಲ್ ನೀಡಲ್ ಆರಿ ವರ್ಕ್ ಅಂದರೆ ನಾವು ಈ ರೀತಿ ಕುರ್ಚಿ ಒಳಗೆ ಆಸರೆ ಇಟ್ಕೊಂಡು ಈ ರೀತಿ ರಿಂಗ್ನ ತೊಗೊಂಡು ಕೈಯಲ್ಲಿ ತೊಗೊಂಡು ನಾವು ನಾರ್ಮಲ್ ನೀಡಲ್ ಆರಿ ವರ್ಕ್ ಮಾಡ್ಬೋದು. ಆದರೆ ಈ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ಆರಿ ವರ್ಕಿಗೆ ಸ್ಟ್ಯಾಂಡ್ ಯೂಸ್ ಮಾಡೋದ್ರಿಂದ ನಾವು ಬಗ್ಬೇಕಾಗುತ್ತೆ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಶುರು ಆಗ್ಲಿಕ್ಕತ್ತು. ಅದ್ರ ಸಲುವಾಗಿ ಅದು ಮಾಡೋದು ಬೇಡ, ಮತ್ತು ಹೆಲ್ತ್ ಇನ್ನೂ ಒಂದಿಷ್ಟು ಜಾಸ್ತಿ ಇದು ಮಾಡ್ಕೊಳ್ಳೋದು ಬೇಡ ಅಂದ್ಕೊಂಡು ಉದ್ದೇಶಕ್ಕಾಗಿ ನನಗೆ ಆ ಟೈಮ್ದಾಗ ಅದು ಕಂಟಿನ್ಯೂ ಮಾಡಲಿಲ್ಲ ರೀ. ಅದು ಆ ಟೈಮ್ದಾಗ ಅವು 4 ಡೋಸ್ ಮಾಡಿಕೊಂಡೆ. ಹಾಗೆ ಈ ಕಡೆಯಿಂದ ಮತ್ತು ಒಂದೊಂದೇ ಕೆಲಸನ ನನಗೆ ಕೂಡ ಒಂದು ಸ್ವಲ್ಪ ರಿಕವರಿ ಆಗೋದು ಬಂತು. ಹಾಗೆ ಮನೆ ಕೆಲಸ ಕೂಡ ಸ್ಟಾರ್ಟ್ ಮಾಡಿಕೊಂಡೆ, ಯೂಟ್ಯೂಬ್ ಕೆಲಸ ಕೂಡ ಸ್ಟಾರ್ಟ್ ಮಾಡಿಕೊಂಡೆ. ಹಾಗೆ ಊರಿಗೆ ಹೋಗೋದು ಬರೋದು, ಇದ್ರ ಮಧ್ಯದಲ್ಲಿ ಸಾರಿ ಕುಚ್ಚು ಕೂಡ ಹಾಕ್ತೀನಿ ರೀ ಆವಾಗ ಟೈಮ್ ಸಿಕ್ಕಾಗ. ಇದ್ರ ಮಧ್ಯದೊಳಗೆ ಹೋಳಿಗೆ ಆರ್ಡ್ರು ಅದು ಬೇರೆ ಅದ ರೀ. ಇದೆಷ್ಟೆಲ್ಲ ಕೆಲಸದ ಒತ್ತಡದೊಳಗೆ ನನಗೆ ಹೊಳ್ಳಿ ಆರಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ರೀ. ಆದರೂ ಕೂಡ ಪ್ರಯತ್ನ ಪಡ್ತೀನಿ, ಬಿಡೋಂಗಿಲ್ಲ. ಬ್ಯಾಕ್ ಪೇನ್ ಅದಂತೇನು ಬಿಡೋಂಗಿಲ್ಲ. ಆ ಟೈಮ್ದಾಗ ಒಂದು ಸ್ವಲ್ಪ ಜಾಸ್ತಿ ಇತ್ತು, ಯಾಕಂದ್ರೆ ಆಗಷ್ಟೇ ನನಗೆ 1-1.5 ತಿಂಗಳೇನು ಅಷ್ಟೇ ಆಗಿತ್ತು ರೀ ಸರ್ಜರಿ ಆಗಿ. ಸ್ವಲ್ಪ ಜಾಸ್ತಿನೇ ನೋವು ಆಗ್ಲಕತ್ತಿತ್ತು. ಅದ್ರ ಸಲುವಾಗಿ ಅಲ್ಲಿಗೆ ಬಿಟ್ಟಿದ್ದೆ. ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ರೀ. ಕಂಟಿನ್ಯೂ ಮಾಡೋದಂದ್ರೆ ಆ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಯೂಸ್ ಆಗಿದೆ ಈ ವಿಡಿಯೋ ಅಂತ ಅನ್ಕೋತೀನಿ. ಯೂಸ್ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ಕೊನೆಯವರೆಗೆ ನೋಡಿದ್ರಂತರೂ ತುಂಬಾ ಯೂಸ್ ಆಗಿರುತ್ತೆ ನಿಮ್ಗೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಒಳ್ಳೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಕೂಡ ಪ್ರಯತ್ನ ಪಡ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟು ಇದೇ ರೀತಿ ಇರಲಿ ಅಂತ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಮುಂದಿನ ಲಾಗಲ್ಲಿ ಸಿಗೋಣ. ಧನ್ಯವಾದಗಳು.